ಮದ್ದೂರಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಲ್ಲಿ ಕೃಷ್ಣರವರಿಗೆ ಶರಣಾರ್ಥಿಗಳು. ಇಲ್ಲಿ ನಾವು ಮುಖ್ಯವಾಗಿ ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದನ್ನು ಕರ್ನಾಟಕ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟ ಒಂದು ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಲ್ಲಿಯೂ ಕೂಡ ಸಂಚರಿಸಿ ಬಸವ ಸಂಸ್ಕೃತಿಯ ಬೀಜವನ್ನು ಬಿತ್ತಬೇಕು, ಅದರ ಬಗ್ಗೆ ಪ್ರಸಾರ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿತ್ತು. ಈ ಆಶಯದ ಹಿನ್ನೆಲೆಯಲ್ಲಿ ಆ ಪ್ರಚಾರದ ಪ್ರೊಪಗಂಡವನ್ನು ನೋಡಿದಾಗ ನನಗೆ ಒಂದು ಕ್ಷಣ ಬಂತು, ಏನು ಅಂತಂದರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನನ್ನದೇ ಆದಂಥ ಒಂದು ಯೋಚನೆಯಲ್ಲಿ ನಾವು ಸಾಗಬೇಕು ಅಂತ ಹೇಳಿ ನನ್ನ ಮಿತ್ರರಾಗಿರ್ತಕ್ಕಂಥ ಶಂಕರ್ ಕೊಡತೆ ಅವರಲ್ಲಿ ನಾನು ಅದನ್ನು ವಿಚಾರ ಮಾಡಿ ನಿರ್ಧಾರ ಮಾಡ್ಕೊಂಡು ಬಿಟ್ಟಿವಿ. ನಾವು ಏನೇ ಆಗಲಿ ಇದರಲ್ಲಿ ಹೋಗುವಂಥದ್ದನ್ನು ನಾವು ಸೈಕಲ್ ಸವಾರಿ ಮೂಲಕ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ. ಯಾಕೆ ಪಾಲ್ಗೊಳ್ಳಬೇಕು ಅಂತಂದರೆ ಈ ಕರ್ನಾಟಕದ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಆ ಪ್ರಚಾರದ ಪತ್ರಿಕೆ ಇತ್ತಲ್ಲ, ಅದರಲ್ಲಿ ಪಾಂಪ್ಲೆಟ್ನಲ್ಲಿ ಏನು ಬರೆದಿದ್ರು ಅಂತಂದರೆ ಆಶಯಗಳು ಇದ್ದು. ಅಲ್ಲಿ ಏನೇನು ಆಶಯಗಳಿದ್ದು ಅಂತಂದರೆ ಆ ಅಭಿಯಾನದ ಆಶಯಗಳು ಸಮಾಜದ ನಿರ್ಮಾಣ ಮಾಡೋದು ಅಂತಕ್ಕಂಥದ್ದು ಇತ್ತು. ಆಮೇಲೆ ಮಾನವೀಯ ಮೌಲ್ಯಗಳನ್ನು ವೃದ್ಧಿ ಮಾಡೋದು, ಆಮೇಲೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಸಂರಕ್ಷಣೆ ಅಂತೇಳಿತ್ತು, ಆಮೇಲೆ ವ್ಯಕ್ತಿತ್ವ ವಿಕಸನ ಮಾಡುವಂಥದ್ದಿತ್ತು, ಮಹಿಳಾ ಸಬಲೀಕರಣ ಅಂತೇಳಿತ್ತು. ಇವೆಲ್ಲನೂ ಕೂಡ ನಾನು ಒಬ್ಬ ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿ ನನಗಿದ್ರ ಬಗ್ಗೆ ತುಂಬ ಆಸಕ್ತಿ ಬೆಳೀತು. ಹೌದಲ್ಲ, ಹಾಗಾದರೆ ಪ್ರಾಕ್ಟಿಕಲ್ ಅವ್ರು ಹೇಗಾದರೂ ಕೂಡ ಇದನ್ನೇ ಆಶಯ ಇಟ್ಕೊಂಡು ಹೊರಟಿದ್ದಾರೆ ಅಂದಮೇಲೆ ನಾವು ಕೂಡ ಇದರಲ್ಲಿ ಯಾಕೆ ಪಾಲುದಾರರಾಗಬಾರ್ದು? ನಾವು ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳಬೇಕು ಅಂತಂದರೆ ಬರೀ ಪುಸ್ತಕದಲ್ಲೇ ಹೇಳಿದರೆ ಉಪಯೋಗ ಆಗೋದಿಲ್ಲ. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡು ಅದು ನಿಜವಾಗಿಯೂ ಕೂಡ ಏನು ನಡೆದಿದೆ ಅಂತಕ್ಕಂಥದ್ದನ್ನು ನಾನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ಏನಾದರೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತದ. ಜೊತೆಗೆ ಎಲ್ಲೆಲ್ಲಿ ನಾವೆಲ್ಲ ಹೋಗ್ತಾ ಇರ್ತೀವಿ, ಸಾರ್ವಜನಿಕರಿಗೆ ಸಂಚಾರ ಮಾಡುವಾಗ, ಎಲ್ಲಿ ನಾವು ಟೀ ಕುಡಿಯುವಾಗ, ಊಟ ಮಾಡುವಾಗ, ನಾಷ್ಟ ಮಾಡುವಾಗ, ಎಲ್ಲಿ ನಾವು ನಿಂತ್ಕೊಂಡಿರ್ತೀವಿ, ಯಾರ್ಯಾರು ನಮಗೆ ಸನ್ಮಿತ್ರರುಗಳು ಭೇಟಿ ಆಗ್ತಾ ಇರ್ತಾರೆ. ನನಗೆ ಈಗಾಗಲೇ ಕರ್ನಾಟಕದಲ್ಲಿ ತುಂಬ ಜನರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರ್ತಾ ಇರೋದ್ರಿಂದ ನಾವು ಅವ್ರ ಜೊತೆ ಮಾತನಾಡಿದಾಗ ನಾವು ಇಂಥವೆಲ್ಲ ವಿಚಾರಗಳು ವಿನಿಮಯ ಆಗ್ಬೋದು, ಮಾಹಿತಿಗಳನ್ನು ಕ್ರೋಢೀಕರಣ ಆಗಿರ್ತದೆ. ನಾವು ಅದನ್ನು ಎಲ್ಲೆಲ್ಲಿ ಹೋಗಿರ್ತೀವಿ ಅಲ್ಲೆಲ್ಲ ಫೋಟೋ ಮಾಡಿಕೊಡ್ತಾ ಇದ್ದೀವಿ. ಅದರಿಂದ ನನಗೇನಾದರೂ ವರದಿ ಮಾಡ್ಬೋದಾ, ಅದನ್ನು ನಾನು ಏನಾದರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು. ಎರಡನೇದಾಗಿ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹವ್ಯಾಸ ನಮಗೆ, ನಾನು ನಿಜವಾಗೂ ನಾನು ನೋಡಿದರೆ ಮೊದಲು ನಾನು 100 kg ತನಕ ಇದ್ದೆ ನಾನು. ಆದರೆ ಆಮೇಲೆ ನನಗೆ ಸೈಕಲ್ ಮೇಲೆ ಸಣ್ಣವರಿದ್ದಾಗ, ನಾನು ಬಡತನದಲ್ಲಿ ಇರೋದರಿಂದ ಸೈಕಲ್ ಮೇಲೆ ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ. ಆ ಸೈಕಲ್ದೊಂದು ಹವ್ಯಾಸ ಪ್ರೀತಿ ಇತ್ತು. ಆದರೆ 2019ರಲ್ಲಿ ನಾನು ಮೈಸೂರಲ್ಲಿ ವರ್ಕ ಮಾಡಬೇಕಾದ್ರೆ 2019-20 ಸೈಕಲ್ ಬಗ್ಗೆ ನನಗೆ ಆಸಕ್ತಿ ಮೂಡಿತು. ಆ ಸೈಕಲನ್ನು ನಾನು ಹಾಗೆ ಪಡ್ಲಿಂಗ್ ಮಾಡ್ತಾ 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 ಜೀವನದ ಒಂದು ಭಾಗವಾಗಿ ಮಾಡ್ಕೊಂಡ್ಬಿಟ್ಟೆ. ವೃತ್ತಿನಲ್ಲಿ ನಾನು ಒಬ್ಬ ಉಪನ್ಯಾಸಕ, ಹವ್ಯಾಸದಲ್ಲಿ ಒಬ್ಬ ನಾನು ಸೈಕಲ್ ಪ್ರೇಮಿಯಾಗಿ ಇರ್ತಕ್ಕಂಥದ್ದು. ಅದಕ್ಕೆ ನಾನು ನನ್ನ ಸೈಕಲ್ಗೂ ಹೆಸರಿಟ್ಟಿದ್ದೀನಿ. ನನ್ನ ಸೈಕಲ್ಗೆ ನನ್ನಾಕಿ ಅಂತ ಹೆಸರಿಟ್ಟಿದ್ದೀನಿ. ಒಂದು ಸಜೀವವಾಗಿರ್ತಕ್ಕಂಥದ್ದು ನನ್ನ ಹೆಂಡತಿ, ನಿರ್ಜೀವವಾಗಿರ್ತಕ್ಕಂಥದ್ದು ನನ್ನ ಸೈಕಲ್. ಅಂದರೆ ನಾನು ಎರಡನ್ನೂ ಬಿಡೋಕ್ಕೆ ತಯಾರಿಲ್ಲ. ಈಗ ಸೈಕಲ್ ನನಗೆ ಎಷ್ಟು ಪ್ರೀತಿ ಅಂತಂದರೆ, ನಾನು ಆ ಸೈಕಲನ್ನು ಅದಕ್ಕೆ ಚೂರು ಏನಾದರೂ ಆದರೆ ಅದನ್ನು ನಾನು ಅದನ್ನು ಮಾಡಿಸದೇ ಹೋದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಅದಕ್ಕೆ ಯಾಕೆ ಈ ಮಾತುಗಳನ್ನು ಹೇಳಕತ್ತಿದ್ದೀನಿ ಅಂತಂದರೆ, ನಾವು ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತಕ್ಕಂಥದ್ದನ್ನು ಏನು ಹಿರಿಯರು ಹೇಳಿದ್ದಾರೆ ಅದು ನನಗೆ ಭಾಳ ಕರೆಕ್ಟ್ ಅನಿಸಿದೆ. ಯಾಕೆ ಅಂತಂದರೆ, ನಾವು ಸೈಕಲ್ ಮಾಡ್ತಾ ಇರೋದ್ರಿಂದ ನಮ್ಮ ಮನಸ್ಸು ಭಾಳ ನಿರಂಬಳವಾಗಿರ್ತದೆ, ನೆಮ್ಮದಿಯಾಗಿರ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ರಾಜಕೀಯ ಬಂದಿದೆ ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ನನ್ನಷ್ಟಕ್ಕೆ ನಾನು ಮಾಡಲಿಕ್ಕೆ ರಾಜಕೀಯ ಬೇಕಾಗಿಲ್ಲ. ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯ ಮಾಡ್ಕೊತಾ ಇರಬೇಕು ಅಂತ ನನ್ನ ಮಕ್ಕಳು, ನನ್ನ ಹೆಂಡತಿ ಇವರು ನನಗೆ ಸಹಮತ ಸೂಚಿಸಿದರೆ ನಾನು ಸರ್ವ ಸ್ವತಂತ್ರ. ಸೈಕ್ಲಿಂಗ್ ಮಾಡಲಿಕ್ಕೆ ಇವತ್ತು ನಾನು 18 ದಿನಗಳನ್ನು ಕಲಿತಾ ಇದ್ದೀನಿ ಅಂತಂದರೆ ಸರ್ವ ಸ್ವತಂತ್ರ ನಾನು. ಇದರಲ್ಲಿ ನನ್ನದೇ ಆದಂಥ ನೆಮ್ಮದಿಯನ್ನು, ಖುಷಿಯನ್ನು ಕಂಡುಕೊಳ್ಳಲಿಕ್ಕೆ ಸಹಕಾರಿ ಆಗ್ತದೆ. ಅದಕ್ಕೆ ಇವರು ಕೂಡ ನನಗೆ ಬೆನ್ನೆಲುಬಾಗಿ, ಇವರು ಕೂಡ ಸಹಕಾರದಿಂದ ನಾವು ಸೈಕ್ಲಿಂಗ್ ಮಾಡ್ತೇವೆ ಅಂತಕ್ಕಂಥದ್ದು ವಿಚಾರದಲ್ಲಿ ಸುಮಾರು ಜನರಿಗೆಲ್ಲನೂ ಕೂಡ ಪಾಂಪ್ಲೆಟ್ಸ್ ಹೋಗಿದೆ, ಅದರ ಪ್ರೊಪಗಂಡ ಹೋಗಿದೆ. ಆದರೆ ಕೂಡ ಇವರಿಬ್ಬರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಇವರು ಕೂಡ ನಮ್ಮ ಜೊತೆಗೆ ಬಂದರು. ಒಂದು ವಿಚಾರ, ಇಲ್ಲಿ ನಾವು ವಚನ ಸಂಸ್ಕೃತಿಯನ್ನು ಬೆಳೆಸೋದು, ಬಸವ ಸಂಸ್ಕೃತಿಯನ್ನು ಬೆಳೆಸೋದು, ಇದೆಲ್ಲ ಯಾಕೆ ಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ.
ಇವತ್ತು ನಾವು ಎಲ್ಲನೂ ಕೂಡ ಸಮಾಜದಲ್ಲಿ ಎಲ್ಲನೂ ಕೂಡ ಅಂಧಕಾರ, ಮೂಢನಂಬಿಕೆ, ಕಂದಾಚಾರಗಳು, ಅಸಮಾನತೆ ಅಂತಕ್ಕಂಥದ್ದು, ಸ್ವೇಚ್ಛಾಚಾರ ಅಂತಕ್ಕಂಥದ್ದು, ಒಬ್ಬರ ಮೇಲೆ ದಬ್ಬಾಳಿಕೆ ಅಂತಕ್ಕಂಥದ್ದು ಇವೆಲ್ಲ ನಡೀತಾ ಇದೆ. ಹಾಗಾದರೆ ಸಮಾಜಶಾಸ್ತ್ರದಲ್ಲಿ ನಾನು ಸಾಮಾಜಿಕ ನ್ಯಾಯ ಬಗ್ಗೆ ಏನು ಪಾಠ ಮಾಡಬೇಕಾಗಿದೆ, ಸ್ವಾತಂತ್ರ್ಯದ ಬಗ್ಗೆ ಏನು ಪಾಠ ಮಾಡಬೇಕಾಗಿದೆ, ವಿಚಾರದ ಬಗ್ಗೆ ಏನು ಪಾಠ ಮಾಡಬೇಕಾಗಿದೆ, ಅಭಿವ್ಯಕ್ತಿ ಬಗ್ಗೆ ಪಾಠ ಏನು ಮಾಡಬೇಕಾಗಿದೆ? ಬರೀ 5 ಮಾರ್ಕ್ಸು, 10 ಮಾರ್ಕ್ಸು, 2 ಮಾರ್ಕ್ಸು ಇದನ್ನು ತೆಗೆದುಕೊಳ್ಳೋಕ್ಕೆ ಮಾತ್ರ ಪಾಠ ಮಾಡಬೇಕಾ ಹೆಂಗೆ? ಹಾಗಾದ್ರೆ ಅದನ್ನ ಪಾಠ ಬರೀ ಪರೀಕ್ಷೆಗೇ ತೆಗೆದುಕೊಳ್ಳೋದಾದ್ರೆ, ಹಾಗಾದ್ರೆ ಇವತ್ತಿನ ದಿನಮಾನಗಳಲ್ಲಿ ಬರೀ ಪರೀಕ್ಷೆಗೆ ತೆಗೆದುಕೊಳ್ಳೋದಾದ್ರೆ ಜೀವನ ಕಟ್ಕೊಳ್ಳೋದು ಹೆಂಗೆ? ಪರೀಕ್ಷೆನಲ್ಲಿ ನನ್ನ ಮಕ್ಕಳಿಗೆ ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ ರೀ, ನೀನು ಪರೀಕ್ಷೆಯಲ್ಲಿ ಬೇಕಾದರೆ ಫೇಲ್ ಆಗು, ನಡೀತದೆ, ಆದರೆ ಜೀವನದಲ್ಲಿ ಮಾತ್ರ ಫೇಲ್ ಆಗಬೇಡ ಅಂತ ಹೇಳ್ತಾ ಇರ್ತೀನಿ ನಾನು. ಜೀವನ ಕೌಶಲ್ಯಗಳನ್ನು ಫೇಲ್ ಆದ್ರೂ ಚಿಂತೆ ಇಲ್ಲ, ಆದರೆ ಜೀವನದಲ್ಲಿ ಮಾತ್ರ ಯಾವತ್ತೂ ಫೇಲ್ ಆಗಬಾರ್ದು ಅಂತಂದರೆ ಜೀವನ ಕೌಶಲ್ಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದನ್ನು ರೂಢಿಸ್ಕೊಳ್ಬೇಕು. ಆ ರೂಢಿಸಿಕೊಳ್ಳುವಾಗ ನಮ್ಮತನವನ್ನು ಬಿಟ್ಟು ಕೊಡಬಾರದು ಅಂತಕ್ಕಂಥದ್ದು, ಮಾನವೀಯ ಮೌಲ್ಯಗಳಿಗೆ ಸಂಚನ್ನ ತರಬಾರದು ಅಂತಕ್ಕಂಥದ್ದನ್ನು, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಬೆಳೆಸುವಂಥದ್ದನ್ನು ಮೂಡಿಸಬೇಕು ಅಂತೇಳಿ ನನಗಿವತ್ತು ಬಹಳ ಖುಷಿಯಾಗಿದೆ. ನೋಡ್ರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಇದ್ದಾಗಲೂ ಕೂಡ ನನಗೆ ಅಷ್ಟು ಖುಷಿ ಅಂತ ಅನಿಸಿಲ್ಲ. ಆದರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ KS ಆದಾಗಲೂ ಸಹಿತ ಏನದನ್ನ ಇವತ್ತೆಲ್ಲನೂ ಕೂಡ ನೋಡ್ತೀವಿ, ಅದೇ ಹಂಗೆ ಬಿಡ್ತೀರಿ ಅಂತೇಳಿ ಅಂತಿರ್ತಾರೆ. ನಮಗನಿಸ್ತು, ನನಗೆ ಉಪನ್ಯಾಸಕ ಯಾವಾಗ ಆಗಿದ್ನಿ ಅವಾಗ ನಾನು ಕರೆಕ್ಟಾಗಿ ಏನೊಂದು ದಡ ಸೇರಿದ್ನಿ ಅಂತ ಅನಿಸ್ತು. ಸುಮಾರು ನಾನು 17 ವರ್ಷ 18 ವರ್ಷ ಬೇರೆ ಬೇರೆ ಎಲ್ಲ ಕಡೆ ಕೆಲಸ ಮಾಡಿದ್ರು ನನಗೆ ಶಾಂತಿ ನೆಮ್ಮದಿ ಅಂತ ಹೇಳಿ ಸಿಕ್ಕಿರೋದು ನಾನು ಒಬ್ಬ ಪ್ರೊಫೆಸರ್ ಆದಮೇಲೆ, ಲೆಕ್ಚರರ್ ಆದಮೇಲೆ. ಇವತ್ತು ನನ್ನ ಹತ್ರ ಸುಮಾರು 350ರಿಂದ 400 ಹುಡುಗರುಗಳು ಪ್ರತಿ ವರ್ಷನೂ ಕೂಡ ಕಲಿತಾ ಹೋಗ್ತಾ ಇರ್ತಾರೆ. ಅವರಲ್ಲಿ ಕೆಲವೊಂದಿಷ್ಟು ಭಾವನೆಗಳನ್ನು ನಾನು ಮೂಡಿಸಿದ್ನಿ ಅಂತಂದರೆ, ಎಂಥ ಭಾವನೆಗಳು? ಈ ಜನಮತ ಮನೋಭಾವನೆಗಳು, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಅವರಲ್ಲಿ ನಾನು ತಲೆಯೊಳಗೆ ಇಂಥವೆಲ್ಲ ದಿನಾಲು ಸೆಷನ್ಸ್ಗಳಲ್ಲಿ ಹೇಳ್ತಾ ಹೋದರೆ ಒಬ್ಬ ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿರೋದಕ್ಕೂ ಸಾರ್ಥಕ ಆಗ್ತದೆ. ನಾನು ಏನೇನೆಲ್ಲ ವಿಚಾರಗಳನ್ನು ಹೊಂದಿದ್ದೀನಿ ಅದನ್ನು ಜನರಿಗೆ ನಾನು 400 ಜನರಿಗೆ ಹೇಳಿದಾಗ ಅದರಲ್ಲಿ ಒಂದು 4 ಜನ ತಿಳ್ಕೊಂಡ್ರೂ ಕೂಡ ನಾನು ಸರ್ಕಾರದಿಂದ ತೆಗೆದುಕೊಳ್ತಕ್ಕಂಥ ಸಂಬಳಕ್ಕೂ ಮತ್ತು ನನ್ನ ಜೀವನದಲ್ಲಿ ನಾನು ಇಟ್ಕೊಂಡಿರ್ತಕ್ಕಂಥ ಗುರಿ ಗಮ್ಯಕ್ಕೂ ಸಾರ್ಥಕ ಭಾವನೆ ಬರ್ತಕ್ಕಂಥದ್ದು ಅಂತೇಳಿ. ಮತ್ತು ನೋಡ್ರಿ, ಇವತ್ತಿನ ದಿನಮಾನಗಳಲ್ಲಿ ಒಂದು ಸ್ವಲ್ಪ ನಮ್ಮ ಕಡೆ ಹೆಂಗಿದೆ ಅಂತಂದರೆ ಒಂದು 2-3 ಕಿಲೋಮೀಟ್ರ್ ಇರ್ತದೆ, ಆದರೂ ಕೂಡ ಮೋಟ್ರ್ ಸೈಕಲ್ ಮೇಲೆ ತೊಗೊಂಡು ಸಂಡಾಸಕ್ಕೆ ಹೋಗುವಂಥದ್ದು ಇರ್ತದೆ ವ್ಯವಸ್ಥೆ ನೋಡಿದ್ದೀವಿ ನಾವು ಇವತ್ತು. ಯಾಕಂತಂದ್ರೆ ಮತ್ತು ಇವತ್ತೆಲ್ಲನೂ ಕೂಡ ಯಾಂತ್ರೀಕರಣ ಬಂದ ಮೇಲೆ ದೈಹಿಕ ಶ್ರಮನೇ ಕಡಿಮೆ ಆಗಿಬಿಟ್ಟಿದೆ. ಈಗ ನಾನು ವಿದ್ಯಾರ್ಥಿಗಳಿಗೆ ಹೆಂಗೆ ಹೇಳಬೇಕು, ದೈಹಿಕ ಶ್ರಮ ಮಾಡಿರಿ, ಚಲೋ ತಂಗಿರ್ರಿ ಅಂತ ಹೇಳಿ ನಾನೇ ರೋಲ್ ಮಾಡಲ್ ಆಗಬೇಕು. ನಾನೇ ಸೈಕ್ಲಿಂಗ್ ಮಾಡುತ್ತಾ ಇರೋದ್ರಿಂದ ನಾನು ದಿನಾಲೂ ಬೇರೆ ಯಾವುದು, ನನ್ನ ಹತ್ರ ಬೇರೆ ಬೇರೆ ಎಲ್ಲ ವೆಹಿಕಲ್ಸ್ಗಳಿದ್ದಾವೆ, ಬಟ್ ನಾನು ಯಾವತ್ತೂ ಕೂಡ ರೆಗ್ಯುಲರ್ ಆಗಿ ಹಾಕೋದು ಸೈಕಲ್ದು ಒಂದೇ. ನನ್ನ ಫೇಸ್ಬುಕ್ನಲ್ಲಿ ನೀವೆಲ್ಲ ನೋಡಿದ್ರೂ ಕೂಡ ನನ್ನಲ್ಲಿ ಬರೀ ಸೈಕಲ್ದೇ ಇರ್ತದೆ. ಯಾಕೆ ಅಂತಂದರೆ ಸೈಕಲ್ ಜಾಗೃತಿ ಬೆಳೆಸೋದ್ರಿಂದ ನಮಗೆ ಇಂಧನದ ಉಳಿತಾಯನೂ ಆಗ್ತದೆ, ಪರಿಸರ ಸಂರಕ್ಷಣೆ ಆಗ್ತದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ದೇಹ ಅನ್ನೋದು ಭಾಳ ಚೆನ್ನಾಗಿ ಮಜಬೂತಾಗಿರ್ತದೆ. ಇವತ್ತು ನಾನು ಕೂಡ ಹೇಳ್ತೀನಿ ನಿಮಗೆ, ಟ್ಯಾಬ್ಲೆಟೇ ತಗೊಳ್ಳಲ್ಲ ನಾನು ಒಂದು ಟೈಮ್ನಲ್ಲಿ ರೆಗ್ಯುಲರ್ ಟ್ಯಾಬ್ಲೆಟ್ 1000 mgದು ಟ್ಯಾಬ್ಲೆಟ್ ಹೇಳಿದ್ರು ನನಗೆ 4-5 ವರ್ಷದ ಹಿಂದೆ. ಬಟ್ ಇವತ್ತು ಹಂಗಾಗಿಲ್ಲ, ಟ್ಯಾಬ್ಲೆಟೇ ಇಲ್ಲ ನನಗೆ. ಮುಂಜಾನೆ ಹೇಳೋದು 4:15, ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡೋದು, 6 ಗಂಟೆಗೆ ಸೈಕ್ಲಿಂಗ್ ಮಾಡೋದು, ರೆಗ್ಯುಲರ್ ಮಾಡೋದು. ನಾನು ನಿಮಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಸೈಕ್ಲಿಂಗ್ ಅನ್ನೋದು ನಮ್ಮ ಜೀವನದ ಒಂದು ಭಾಗವಾಗಬೇಕು. ಮೇಂಟೆನೆನ್ಸ್ ಏನೇನೂ ಇರೋದಿಲ್ಲ. ನಾವು ಎಲ್ಲದಕ್ಕೂ 100 ರೂಪಾಯಿ 200-200 ಪೆಟ್ರೋಲ್ ಹಾಕಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ಸೈಕ್ಲಿಂಗ್ ಸೈಕಲ್ ಸವಾರಿ ಆರೋಗ್ಯದ ರೂವಾರಿ. ಸೈಕಲಿಂಗ್ ಬಗ್ಗೆ ಜನರಲ್ಲಿ ಹಳ್ಳಿಗಳಲ್ಲಿ ಹೆಂಗಿದೆ ಅಂತಂದರೆ, ನನಗೆ ಫಸ್ಟ್ಗೆ ನಾನು ಒಂದು ಸಲ ನಮ್ಮ ರಾಯಬಾಗಕ್ಕೆ ನಾನು ಸೈಕಲ್ ತೊಗೊಂಡು ಹೋದೆ ನಮ್ಮ ಚಿಕ್ಕೋಡಿಯಿಂದ. ನಿಮಗೊಂದು ಮಾತು ಹೇಳ್ತೀನಿ ನಾನು, ನಿಮಗೂ ಗೊತ್ತಾಗಲಿ ಏನಂತಂದರೆ, ನಮ್ಮ ಊರಾಗೆಲ್ಲ ಕೂಡ ಯಾಕೆ ರೊಕ್ಕ ಉಳ್ಸಕ್ಕೆ ಹಂಗೆ ಮಾಡೋದ, ಖರ್ಚು ಮೋಟರ್ ಸೈಕಲ್ ಯಾಕೆ ತರುವಲ್ಲವ, ಸೈಕಲ್ ಮ್ಯಾಗ ಯಾಕೆ ಬರೋಕತ್ತೇನ, ಅದೊಂದು ಸೋಮವಾರ 35 ಕಿಲೋಮೀಟ್ರ್ ಇದೆ. ನಾನು ಯಾಕೆ ಹೊಂಟಿದ್ದೀನಿ ಅನ್ನೋದು ಆ ಜನರಿಗೇನೆ ಪ್ರಜ್ಞೆ ಇಲ್ಲ. ಅವರೆಲ್ಲ ನಾನು ಹೇಳಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸೈಕಲ್ ಎಲ್ಲ ಹೊಡ್ಯಾಕತ್ತಾನ. ಇವತ್ತು ಸೈಕಲ್ ಅಂತಕ್ಕಂಥದ್ದು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಆಗಿಬಿಟ್ಟಿದೆ ಜನರಲ್ಲಿ, ಕೀಳಿರ್ಮ ಭಾವನೆ ಆಗಿದೆ.
ಬಟ್ ನಾನೊಬ್ಬ ಪ್ರೊಫೆಸರ್ ಆಗಿನೇ ನನ್ನ ವಿದ್ಯಾರ್ಥಿಗಳಿಗೆ ಮೂಡಿಸ್ಬೇಕು ನನ್ನ ಜವಾಬ್ದಾರಿ. ಸೈಕಲ್ ಅನ್ನೋದು ಕೀಳಿರ್ಮ ಭಾವನೆ ಅಲ್ಲ, ಮೇಲಿರ್ಮ ಭಾವನೆ. ನೋಡ್ರಿ, ನಂದು ಯಾವತ್ತೂ ಕೂಡ ಸ್ಟೇಟಸ್ ಅದೇ ಇರ್ತದೆ. ನನಗೆ ಸೈಕಲ್ ಜೀವನದ ಒಂದು ಭಾಗ. ನಾನು ಸೈಕಲನ್ನು ನನ್ನಾಕೆ ಅಂತ ಹೆಸರಿಟ್ಟಿದ್ದೀನಿ ಅಂದರೆ ನಾನು ಅದನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಗೆ ಹೇಳೋದಿಲ್ಲ, ಅದನ್ನು ನಡೆ ಮೂಲಕನೇ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅವ್ರಿಗೆ ಎಂದೂ ಕೂಡ ಕ್ಲಾಸ್ನಲ್ಲಿ ನಾನು ಸೈಕಲ್ ಹೊಡಿತೀನಿ ಅಂತ ಹೇಳೋದೇ ಇಲ್ಲ. ನಾನು ಅವ್ರಿಗೆ ಗೊತ್ತಾಗೇ ಆಗ್ತದೆ. ಎಲ್ಲೋ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರ್ತಾರೆ, ನಸಿಕ್ನಲ್ಲಿ ನಾವು ಹೋಗ್ತಾ ಇರ್ತೀವಿ, ನಮ್ಮ ಕಾಲೇಜಿಗೆ ಬರ್ತಾ ಇರ್ತಾರೆ. ಅರೆ ಸರ್ 10 ಗಂಟೆಗೆ ಮತ್ತೆ ಕ್ಲಾಸ್ನಲ್ಲಿ ಇರ್ತಾರೆ, ಮತ್ತು ಇನ್ನೂ 8:30 ಆದ್ರೂ ಸೈಕಲ್ ಹೊಡಿತಾ ಇದ್ದಾರಲ್ಲ ಅಂತೇಳಿ. ಯಾಕೆ ಸುತ್ತಮುತ್ತ ಹಳ್ಳಿಗಳೆಲ್ಲನೂ ಕೂಡ ಸುತ್ತಾಡ್ತಾ ಇರ್ತೀವಿ ನಾನಲ್ಲಿ. ಅದು ಜನರಲ್ಲಿ, ಆ ವಿದ್ಯಾರ್ಥಿಗಳಲ್ಲಿ ಮನೋಭಾವ ಬದಲಾವಣೆ ಆಗುತ್ತೆ. ನೋಡ್ರಿ, ಧಾರ್ಮಿಕ ಕ್ಷೇತ್ರದಲ್ಲಿ ನಾವೆಲ್ಲ ವಿಚಾರ ಮಾಡಿದಾಗ ಅಲ್ಲಿ ಮಾತಾಡಕತ್ನಿ, ಅಲ್ಲಿನೂ ಆಧ್ಯಾತ್ಮದ ವಿಚಾರಗಳು ಮಾತಾಡಕ್ಕೆ ಎಲ್ಲ ವಯಸ್ಸಿನವರೇ ಬರಾಕತ್ರು. ವಯಸ್ಸಾದವರು ಆಧ್ಯಾತ್ಮ ಪ್ರವಚನ ಕೇಳಿ, ನಾವು ವಯಸ್ಸಾದವ್ರಿಗೆ ಏನು ಹೇಳೋದ ಹೇಳ್ರಿ ನೀವು? ಅವರಿಗೆ ಪಾಠ ಪ್ರವಚನ ಹೇಳಿ ಏನು ಉಪಯೋಗ ಅದ ಹೇಳ್ರಿ? ಅವರೆಲ್ಲ ಜೀವನದಲ್ಲಿ ಮುಗಿದದ. ಯುವಕರು ನಮ್ಮದು ಕೇಂದ್ರ ಬಿಂದುಗಳಾಗಬೇಕು. ಯಾಕಂದ್ರೆ ಯುವಶಕ್ತಿ ದೇಶದ ಶಕ್ತಿ ಆಗಬೇಕು ಅಂತಂದರೆ ಯುವಕರನ್ನ ನಾವು ಬೆಳೆಸುವಂಥ ಕೆಲಸ ಆಗಬೇಕಲ್ಲ. ಅದು ಆಗಾಕೆ ನನಗಂತೂ ಹೇಳಿ ಮಾಡಿಸಿದ್ದಾಗಿದೆ. ನನ್ನ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಡೈಲಿ ಇರ್ತಾರೆ, ಡೈಲಿ ಕ್ಲಾಸಿಗೆ ಬರಬೇಕಂದ್ರೆ ಕಾಯ್ತಾ ಕೂತಿರ್ತಾರೆ. ಅವ್ರಿಗೆ ನಾನು ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಅಲ್ಲಿ ಸಮ ಇರೋದಿಲ್ಲ, ಆದರೆ ಒಂದು ಹೆಚ್ಚು ಒಂದು ಕಡಿಮೆ ಎಲ್ಲ ಇರ್ತದೆ. ಆದರೆ ಅವ್ನು ಹೋಗುವಾಗ 2 PUC ಮುಗಿಸ್ಕೊಂಡು ಹೋಗುವಾಗ 1-2 ವಿಚಾರಗಳನ್ನು ಯಾವ್ದಾದ್ರು ತಲೆಯೊಳಗೆ ತಗೊಂಡ ನಾಳೆ ಹಾದಿಯಲ್ಲಿ ಭೇಟಿಯಾದಾಗ ಸರ್ ನಾನು ಇಂಥದ್ದೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ವಿಚಾರ ಇಟ್ಕೊಂಡಂದರೆ, ನಾನು ಅದಕ್ಕೇನೆ ನಮ್ಮ ಸೈಕಲ್ ಏನು ಇವತ್ತು ಜಾಗೃತಿ ಹೊಂಟಿದ್ದೀವಲ್ಲ, ಒಂದು ವಿಚಾರದ ಮೇಲೆ ಹೊಂಟಿದ್ದೀನಿ. ಏನಂತಂದರೆ ಕಾಯಕವೇ ಕೈಲಾಸ. ಇನ್ನೊಂದಿದೆ, ಕಾಯವೇ ಕೈಲಾಸ. ಕಾಯ ಅಂದರೆ ಶರೀರ, ಶರೀರನೇ, ದೇಹವೇ ದೇಗುಲ. ಇದು ನಂದು ಶರಣ ತತ್ವದ ಘೋಷವಾಕ್ಯ. ನನ್ನ ಸೈಕಲ್ ನಾವು ಏನು ಮಾಡ್ತಾ ಇದೀವಲ್ಲ, ಈ ಸೈಕಲ್ದ ಮುಖ್ಯ ಉದ್ದೇಶ ಏನು ಅಂತಂದರೆ ಕಾಯವೇ ಕೈಲಾಸ. ನೀನು ಯಾವ ದೇವರು ದಿಂಡ್ರು ಮನೆ ಅದು ಇದು ನೋಡ್ಕೊಳ್ಬೇಡ. ನಿನ್ನ ಆತ್ಮ ಇದೆ, ಅದನ್ನೇ ಪರಮಾತ್ಮ ಇದೆ, ಅದನ್ನೇ ಮೆಚ್ಚುವಂಥ ಕೆಲಸವನ್ನು ಮಾಡ್ಕೋ. ದೇಹವನ್ನು ಮಜಬೂತಾಗಿ ಇಟ್ಕೋ. ದೇಹದಲ್ಲಿ ಎಲ್ಲನೂ ಸ್ವಚ್ಛಾಗಿರುವಂಥದ್ದು ಮಾಡು. ನೀರು ಕುಡಿ, ಒಳ್ಳೆ ಫುಡ್ ತಿನ್ನು, ಸೈಕಲ್ ಸವಾರಿ ಮಾಡು. ದೇಹವೇ ದೇಗುಲ, ಕಾಯವೇ ಕೈಲಾಸ. ಇನ್ನೊಂದಿದೆ, ಬರೀ ಕಾಯವೇ ಕೈಲಾಸ ಅಂತೇಳಿ ಸುಮ್ಮನೆ ಕುತ್ಕೋಬೇಡ. ವೃತ್ತಿ ಮಾಡು. ದುಡಿತವೇ ದುಡ್ಡಿನ ತಾಯಿ ಆಗ್ಬೇಕು. ಹರಾಮ್ ದುಡ್ಡು ಬರಲಿ ಅಂತೇಳಿ ಕಾಯ್ಕೊಂತ ಕುಂದಿರಬಾರ್ದು. ಇವ್ರ ಮೇಲೆ ಅವಲಂಬನ ಆಗುವಂಥದ್ದು ಇರಬಾರ್ದು. ಅದು ಏನಾಗಿರ್ಬೇಕು ಅಂತಂದ್ರೆ, ಕಾಯಕ ಮಾಡಿದ ಮೇಲೆ ನೀನು ಎಲ್ಲಿ ಕಾಯಕ ಮಾಡ್ತಾ ಇದೀಯ ಅದೇ ದುಡಿಮೆ ಇರಬೇಕು. ಅದೇ ದೇವರು. ಅದರಲ್ಲೇ ಶ್ರದ್ಧೆಯಿಂದ ಮಾಡು, ಭಕ್ತಿಯಿಂದ ಮಾಡು, ನಂಬಿಕೆ ಇಟ್ಟ ಮಾಡು. ನೋಡ್ರಿ, ಇವತ್ತು ನಮಗೆಲ್ಲನೂ ಕೂಡ ಮಾದರಿಯಾಗಿ ಇವ್ರು ಮೊದಲು ಒಂದು ಹಾಲು ತುಂಬಿಕೊಂಡ ಹೋಗಿ ಬರೋರು ಇವರೆಲ್ಲ ಇವತ್ತು ಸ್ವಂತ ಬಿಸ್ನೆಸ್ ಮೆನ್ ಮಾಡ್ತಾ ಇದ್ದಾರೆ. ಅವನು ಪ್ರತಿಯೊಂದು ಮಾತಿನಲ್ಲಿ ಇವ್ರು ಹೇಳ್ತಾ ಇರ್ತಾರೆ ಮೇಲೆ ಮೇಲೆ ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತೀನಿ ರೀ ಸರ್ ಹಾಲಿನಲ್ಲಿ. ಹಾಗಾಗಿ ನಮ್ಮ ಊರಿನವರೆಲ್ಲನೂ ಕೂಡ ಅಲ್ಲಿ KMF ಡೈರಿ ಇದ್ರೂ ಸಹಿತ ನಮ್ಮಲ್ಲಿ ನನ್ನ ತಕ್ಕ ತಂದು ಹಾಲು ಹಾಕ್ತಾರ್ರಿ ಸರ, ನಮ್ದು ರೇಟ್ ಅವರಷ್ಟು ಕೊಡಕ್ಕೆ ಆಗುದಿಲ್ಲ ಕರೆ ಸರ್, ನನ್ನ ಕಡೆನ ತಂದು ಬರ್ತಾರ್ರಿ ಅಂತೇಳಿ ಅಂದಾಗ ನನಗೆಷ್ಟು ಹೆಮ್ಮೆ ಅನಿಸ್ತದೆ. ಕಾಯಕವೇ ಕೈಲಾಸ ಅಂತೇಳಿ ನಮ್ಮ ವೀರಭದ್ರ ಅವರು ಅದನ್ನ ತಲೆಯೊಳಗೆ ಇಟ್ಕೊಂಡಿದಾರಲ್ಲ. ಕಾಯಕವೇ ಕೈಲಾಸ ಆಗ್ಬೇಕು. ಇವತ್ತು ಎಲ್ಲರೂ ದುಡಿಯುವಂಥದ್ದಾಗಬೇಕು. ಇವತ್ತು ನಾವು ಎಲ್ಲರೂ ಏನು ಮಾಡಕತ್ತಿದ್ವಿ, ಮೈಗಳತನ ಮಾಡಕತ್ತಿದ್ವಿ, ಪುಕ್ಕಟ್ಟೆಯಾಗಿ ಬರಲಿ ಅಂತೇಳಿ ಅನ್ಕೊಳಕತ್ತಿದ್ದೀವಿ. ಅದು ಯಾವುದು ಕೂಡ ಇರಬಾರ್ದು ಅನ್ನೋದು. ನೋಡ್ರಿ, ನಮ್ದು ವಿಚಾರ ಕಾಯಕವೇ ಕೈಲಾಸ ಮತ್ತು ಕಾಯವೇ ಕೈಲಾಸ ಅಂತಕ್ಕಂಥದ್ದು. ಈ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಹೊರಟಿರೋದು. ಪ್ರಗತಿಪರವಾಗಿ ಚಿಂತನೆಗಳನ್ನು ಮಾಡಬೇಕಾಗಿದೆ. ಇವತ್ತು ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ಯಾವುದು ಮೂಢನಂಬಿಕೆ ಇದೆ, ಯಾವುದನ್ನು ಪಾಲಿಸಬೇಕು, ಯಾವುದನ್ನು ಪಾಲಿಸಬಾರ್ದು ಅಂತಕ್ಕಂಥದ್ದನ್ನು ತಲೆಯೊಳಗೆ ಇಟ್ಕೊಳ್ಬೇಕಾಗಿದೆ. ಇವತ್ತು ಸಾಧ್ಯ ಇದೆಯೋ, ನಾವೇನು ಮಹಾತ್ಮರಾಗಬೇಕಾಗಿಲ್ಲ, ಕಾಮನ್ ಮ್ಯಾನಾಗೇ ಇರೋಣ. ಆದರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಮಾಡೋದು ಅದರ ಕಡೆಗೆ. ಆ ಆದರ್ಶ ಪ್ರರೂಪದ ಮಾತುಗಳು ಇದಾವಲ್ಲ, ಅಂಶಗಳು ಇದಾವಲ್ಲ, ಅದು ಯಾವುದು ಸತ್ಯ ಅಂತೇಳಿ ಬರ್ತದೆ, ಪ್ರಾಮಾಣಿಕತೆ ಅಂತೇಳಿ ಬರ್ತದೆ, ನಿಷ್ಠೆ ಅಂತೇಳಿ ಬರ್ತದೆ, ಭಕ್ತಿ ಅಂತೇಳಿ ಬರ್ತದೆ. ಅವೆಲ್ಲ ಏನಿದಾವಲ್ಲ ಅದ್ರ ಕಡೆಗೆ ನಮ್ಮ ಓಟ ಇರಬೇಕು. ಆಗೋದೆಲ್ಲ ಬಿಡ್ರಿ, ಜಗತ್ತೆಲ್ಲ ಕೆಟ್ಟ ಹೋಗ್ಯದ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇನು ಮಾಡ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್. ಜಗತ್ತು ಬದಲಾಗಲಿ ಅಂತೇಳಿ ಯಾಕೆ ಕಾಯ್ಕೋತ ಕುಂದಿರ್ಬೇಕಾಗಿದೆ? ನಾನು ಬದಲಾದರೆ ಸಾಕು. ಕಾಲಲ್ಲಿ ಜಗತ್ ಹಳ್ಳಿ ಕಲ್ಲು ಇದೆ, ಮುಳ್ಳಿದೆ. ನಡಿಬೇಕಾದ್ರೆ ಕಲ್ಲು ಇರುತ್ತೆ, ಮುಳ್ಳು ಇರುತ್ತೆ. ಎಲ್ಲ ಕಲ್ಲಿದೆ, ಮುಳ್ಳಿದೆ, ಹೆಂಗೆ ನಡೆಯೋದು ಅಂತಂದ್ರೆ ಕಾಲಿಗೆ ಚಪ್ಪಲ್ ಹಾಕೊಂಡು ಬಿಟ್ರೆ ಮುಗೀತಲ್ಲ.
ನಮ್ಮ ಮೊದಲು ನಡೆ ಎಲ್ಲಿ ಬದಲಾವಣೆ ಎಲ್ಲಿ ಆಗಬೇಕು ಅಂತಂದರೆ ಸ್ವಂತ ಬದಲಾವಣೆ ಆಗಬೇಕು. ಅದಕ್ಕೇ ದೇಹವೇ ದೇಗುಲ, ಕಾಯವೇ ಕೈಲಾಸ ಆಗಬೇಕು, ಕಾಯಕವೇ ಕೈಲಾಸ ಆಗಬೇಕು ಅಂದಾಗ ನಮ್ದೆಲ್ಲನೂ ಕೂಡ ಏನಂತಂದ್ರೆ ಸಮಾಜದಲ್ಲಿ ಏನು ನಾವು ಸಮತಾಭಾವ ಬೆಳೆಸಾಕತ್ತಿದ್ದೀವಲ್ರಿ ಅದೆಲ್ಲನೂ ತಾನಾಗೇ ಬೆಳೀತದೆ. ಸ್ವಾತಂತ್ರ್ಯ ಅಂತಕ್ಕಂಥ ಭಾವ, ನ್ಯಾಯ ಅಂತಕ್ಕಂಥದ್ದು ಭಾವ ಅವು ತಾನಾಗೇನು ಸಿಗ್ತದೆ. ಇಷ್ಟು ನಾನು ವಿಚಾರಗಳನ್ನು ನಿಮಗೆ ಹೇಳಬೇಕಾಗಿತ್ತು. ಇಷ್ಟು ಸುಮಾರು ನಾವು ಒಂದು 13ನೇ ತಾರೀಕಿನಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಸೆಪ್ಟೆಂಬರ್ 13ರಿಂದ ನಾವು ಹುಬ್ಬಳ್ಳಿಯಿಂದ ಪ್ರಾರಂಭ ಮಾಡಿರೋದು. ಈಗ ಒಂದು 12-13 ಡಿಸ್ಟಿಕ್ಗಳು ಆಗಿದ್ದಾವೆ. ಇವತ್ತು ನಾವು ಇಲ್ಲಿ ನಿನ್ನೆ ಮಂಡ್ಯದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ರಾಮನಗರಕ್ಕೆ ಹೊರಟುವಾಗ ನೀವು ಎಲ್ಲರೂ ಕೂಡ ಇಲ್ಲಿ ನಮಗೆ ಸೇರಿದ್ರಿ. ಇಲ್ಲಿ ರಾಮನಗರ ಸೈಕಲ್ ಮೂಲಕನೇ ಯಾಕೆ ನಮ್ಮ ಹತ್ರ ವೆಹಿಕಲ್ಗಳಿಲ್ವಾ, ನಮ್ಮ ಕಡೆ ಅದನ್ನು ಭರಿಸಲಿಕ್ಕೆ ಶಕ್ತಿ ಇಲ್ವಾ ಅಂತ ಕೇಳಿ ವಿಚಾರ ನೋಡಿದಾಗ ಬಟ್ ಹಂಗಿತ್ತು ಅಂತಂದರೆ ಎಲ್ಲ ಅವಸರದ ಪ್ರಕ್ರಿಯೆಗಳಾಗ್ತವೆ. ವಿಚಾರಗಳು ಮಾತನಾಡುವ ಮೂಲಕನೇ ತಿಳ್ಕೊಳ್ಬೇಕಂತ ಏನಿರೋದಿಲ್ಲ. ಮತ್ತು ನೋಡಿರಿ, ಸಿಂಪ್ಲಿಸಿಟಿ ಬೆಳೆಸ್ತದೆ ಹೆಚ್ಚಾಗಿ. ಎಲ್ಲಿ ವಸ್ತಿ ಸಿಗ್ತದೆ ಅಲ್ಲಿ ವಸ್ತಿ ಮಾಡಬೇಕಾಗ್ತದೆ. ಒಮ್ಮೊಮ್ಮೆ ರಾಜವೈಭೋಗನೂ ಆಗಿದೆ ನಮಗೆ, ಒಮ್ಮೊಮ್ಮೆ ಏನೂ ಇಲ್ಲದಂಥ ಪರಿಸ್ಥಿತಿಗಳು ಕೂಡ ಎದುರಿಸಿದ್ವಿ ನಾವು. ದಿನ್ನೆ ಬಂದಾಗ, ಏರಿಳಿತ ಬಂದಾಗ ಜೀವನ ಎಷ್ಟು ಕಷ್ಟ ಅನ್ನಿಸ್ತದೆ. ಯಾವಾಗ ಇಳಿದಿನ್ನೇ ಬರ್ತದಲ್ಲ, ಇಳಿಜಾರು ಬಂದಾಗ ಜೀವನ ಎಷ್ಟು ಸರಾಗ ಅನ್ನಿಸ್ತದೆ. ಸೈಕಲ್ಗೆ ಏನಾದರೂ ಆದಾಗ ಜೀವನ ಎಷ್ಟು ಕಷ್ಟ ಅಂತೇಳಿ ಅನಿಸ್ತದೆ. ಅಯ್ಯೋ ಎಲ್ಲಿ ಮಾಡಿಸ್ಕೊಳ್ಳೋದು, ಚೈನ್ ಕಟ್ ಆಯ್ತಲ್ಲ ಅಂತೇಳಿ ಅನಿಸ್ತದೆ. ಪಂಚರ್ ಆದರೆ ಹೇಗೆ ಅಂತೇಳಿ ಅನ್ಸ್ಕೊಳ್ತೀವಿ ನಾವು. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನಮಗೆ ಜೀವನ ಪಾಠ ಕಲಿಸ್ತದೆ. ಸೈಕಲ್ ಹೊಡೆಯೋದ್ರಿಂದ ಜೀವನ ಪಾಠ ಕಲಿಸ್ತದೆ. ನಾವು ಯಾರಿಗೂ ಹೇಳಬೇಕಾಗಿರ್ತಕ್ಕಂಥದ್ದಿಲ್ಲ. ಬರೀ ಒಬ್ಬರ ಜೊತೆ ಮಾತನಾಡೋದ್ರ ಮೂಲಕ ಮಾತ್ರ ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಇಲ್ಲ. ಜೀವನದಲ್ಲಿ ಅನುಭವ ಆಗಬೇಕು ಅಂತಂದರೆ ಸ್ವತಃ ಅದನ್ನು ಸಾಕ್ಷೀಕರಿಸ್ಕೊಳ್ಬೇಕು. ಸ್ವತಃ ಸಾಕ್ಷೀಕರಿಸಿಕೊಂಡ್ರೆ ತಾನಾಗೆ ಆಗ್ತದೆ. ಜೀವನಾನೇ ಒಂದು ಸೈಕಲ್ ಇದ್ದಂಗೆ ಅಂತೇಳಿ ಒಂದು ಹಾಡ ಇದೆ. ಜೀವನಾನೇ ಒಂದು ಸೈಕಲ್ ಇದ್ದಂಗೆ. ಎಲ್ಲಿ ಪೆಡಲ್ ನಿಂದ್ರಿಸಿದೀವ ಜೀವನ ನಿಂತಿತ್ತು. ಪಂಚರ್ ಆಯಿತು ಅಂತೇಳಿ ಅದನ್ನು ತುಡಿಯೋಕ್ಕಾಗದೆ ನಿಂದ್ರಿಸೋಕ್ಕಾಗತ್ತಾ ಹೇಳಿ ನೋಡೋಣ. ಸೈಕಲ್ಗೊಂದು ಯಾವುದೋ ಒಂದು ಪಾರ್ಟ್ಸು ಅದಕ್ಕೆ ಕೊರತೆ ಆಗಿದೆ ಅಂದರೆ ನಿಂದ್ರಿಸೋಕ್ಕಾಗ್ತದ ಹೇಳಿ? ಮತ್ತೆ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾನೇ ಇರಬೇಕು. ಅದಕ್ಕೆ ಜೀವನದಲ್ಲಿ ಬ್ಯಾಲೆನ್ಸ್ ಇರಬೇಕಂತೆ. ಬ್ಯಾಲೆನ್ಸ್ ಇರಬೇಕು ಅಂತಂದರೆ ಅದು ಸೈಕಲ್ ಥರನೇ ಇರಬೇಕಂತೆ. ಆ 2 ಚಕ್ರಗಳು ನಡಿಬೇಕು ಅಂತಂದರೆ ಜೀವನದ 2 ಚಕ್ರಗಳು, ಹುಟ್ಟು ಮತ್ತು ಸಾವು. ಅದರೊಳಗೇನೂ ಕೂಡ ಎಲ್ಲರೂ ಹುಟ್ಟು ಇದೆ, ಸಾವು ಕೂಡ ಇದೆ. ಇದನ್ನು ಬ್ಯಾಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಬೇಕು. ಸ್ವಲ್ಪ ಸಾವು ಇನ್ನೂ ದೂರ ಇರಲಿ ಅಂತಂದರೆ ಹುಟ್ಟು ಈಗಾಗಲೇ ಆಗಿದೆ, ಸೈಕಲ್ ಈಗಾಗಲೇ ತೆಗೆದುಕೊಂಡು ಬಿಟ್ಟಿದ್ದೀವಿ ನಾವು. ಅದು ಸಾವು ಅನ್ನೋದನ್ನು ಮುಟ್ಟಬೇಕು ಅಂತಂದರೆ ನಾವು ಸರಿಯಾಗಿ ಮಜಬೂತಾಗಿ ಇರಬೇಕಾಗ್ತದೆ. ಈ ವಿಚಾರಗಳನ್ನು ನಾವೆಲ್ಲರನ್ನೂ ಕೂಡ ಅನುಸರಿಸಬೇಕು, ತಿಳ್ಕೊಳ್ಬೇಕು. ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸಬೇಕು. ಬೆಳೆಸೋಕ್ಕಿಂತ ಮೊದಲು 4 ಮಂದಿ ಹೇಳೋಕ್ಕಿಂತ ನಮ್ಮಷ್ಟಕ್ಕೆ ನಾವು ಅಳವಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇವತ್ತು ನಿಮಗೆ ಗೊತ್ತಿದೆ, ಉಪದೇಶ ಇಡೀ ಜಗತ್ತಿನಲ್ಲಿ ಎಲ್ಲ ಹೇಳಾಗ್ಬಿಟ್ಟಿದೆ. ಎಂದಿಂದ ಉಪದೇಶಗಳಾಗಿಲ್ಲವ್ರಿ, ನಾನಂತೂ ತಿಳ್ಕೊಂಡ್ಬಿಟ್ಟಿದ್ದೀನಿ ಇದನ್ನು. ಉಪದೇಶಗಳು, ಭಾಷಣಗಳು, ವೈಚಾರಿಕ ಚಿಂತನೆಗಳು ಹಾಗೆ ಮಾಡ್ತಾನೇ ಇದೀವಿ ನಾವು. ನನಗೊಂದು ದಿನ ಅನಿಸ್ತು ಏನಂತಂದರೆ ಇದು ಹೇಳೋದೆಲ್ಲ ಸಾಕಾಗ್ಯದ. ಈಗ ಇನ್ನೇನಿದ್ರೂ ಅನುಷ್ಠಾನ ಮಾಡೋದು, ನಾವು ಜೀವನದಾಗ ಅಳವಡಿಸ್ಕೊಳ್ಬೇಕಾದ್ರೆ ಒಮ್ಮೊಮ್ಮೆ ಏನೇನೋ ಕೊರತೆ ಬರಲಿ. ನಾ ಏನು ವೃತ್ತಿ ಮಾಡಾಕತ್ತಿದ್ದೀನಲ್ಲ ಆ ವೃತ್ತಿಗೆ ನಾನು ಒಂದು ಘನತೆಯನ್ನು ತಂದು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಆ ವಿಚಾರಗಳ ಹಿನ್ನೆಲೆಯಲ್ಲಿ ನಮ್ಮ ನಲ್ಲಿಕೃಷ್ಣ ಸರ್ ಅವರು ಏನಂತಂದರೆ ನಿಮ್ಮ ಊರಿಗೆ ಬಂದಾಗ ಹೇಳಬೇಕು ಅಂತಂದರೆ ಈಗೊಮ್ಮೆ ಬಂದಿದ್ದೀರಿ, ಅವರೊಂದು ಮೂಮೆಂಟ್ ಮಾಡಿಕೊಟ್ಟಿದ್ದಾರೆ. ಅಗದಿ ಅವ್ರಂಗೆ ಇಲ್ಲಿ ತನಕ ಮೂಮೆಂಟ್ ಕೊಟ್ಟಿರೋದು ನನ್ನ ಹತ್ರ ಇಲ್ಲವೇ ಇಲ್ಲ. ಅಂಥದ್ದೊಂದು ಮೂಮೆಂಟ್ ಕೊಟ್ಟಿದ್ದಾರೆ ನನಗೆ, ನನ್ನದೇ ಫೋಟೋ ಹಾಕಿ. ಅವರು ಇಲ್ಲೊಮ್ಮೆ ಯುವಕರಿಗೆ ನಾನು ಇಲ್ಲಿ ಟ್ರೈನಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಮದ್ದೂರಿನಲ್ಲಿ. ಆಮೇಲೆ ಮಧ್ಯವರ್ಜನ ಶಿಬಿರ ಅಂತೇಳಿ ಧರ್ಮಸ್ಥಳದವರು ಆಯೋಜನೆ ಮಾಡಿದರು. ಆವಾಗ ನನ್ನನ್ನು ಒಮ್ಮೆ ಇವರು ಕರೆಸಿದ್ರು. ಆವಾಗಲೂ ಕೂಡ ಇಲ್ಲಿ ಮಾತನಾಡಿದ್ನಿ ನಾನು. ಎಲ್ಲಿ ಈಗ ಮಾತನಾಡೋದ್ರೊಳಗೂ ಅಲ್ಲಿ ಹೆಂಗದ ಸಭೆಯದ್ರೊಳಗೂ ನಿಮ್ಗೆ ಗೊತ್ತದ, ಅಲ್ಲಿನೂ ಕೂಡ ಫೇವರ್ ಬೇಕಾಗ್ತದೆ. ಆ ಫೇವರಿಸಮ್ಮೇ ನಿಂದ್ರಿಸಿಬಿಟ್ಟಿದ್ದೀನಿ ನಾನೆಲ್ಲನೂ ಕೂಡ. ಎಲ್ಲಿ ಕರೀತಾರಲ್ಲ ಅವಾಗ ಅಷ್ಟೇ ಹೇಳೋದು. ಅದಕ್ಕೂ ಅಲ್ಲೂ ರಾಜಕೀಯ ನಡೆದದ, ಅದು ಯಾವುದು ಬೇಕಾಗಿಲ್ಲ. ಆದರೆ ನನ್ನ ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಮಾಡುವಾಗ ನನ್ನ ಕ್ಲಾಸ್ ರೂಮ್ನಲ್ಲಿ ನಾನೇ ರಾಜ ಆಗಿರ್ತೀನಿ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ನಾನು ನ್ಯಾಯವನ್ನು ತಂದು ಕೊಡ್ಬೋದು ಅಂತಕ್ಕಂಥ ವಿಚಾರ ಒಳಗೆ ನಡೆದ. ಮದ್ದೂರಿನ ಜನತೆ ತುಂಬ, ನಾವು ನಲ್ಲಿಕೃಷ್ಣ ಅವರ ಜೊತೆಗೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಈ ವಿಚಾರವನ್ನು ನಾವು ಪ್ರೆಸ್ ಮೀಟ್ ಮಾಡೋಣ ಅಂತಕ್ಕಂಥ ಭಾವ ಇಟ್ಟುಕೊಂಡು
ಇದು ಒಂದು ಯಾವುದು ಸಂಚಾರ ನಡೆದದ ಇವತ್ತು ನಿಜಕ್ಕೂ ಯಶಸ್ವಿ ಆದಂಗೆ ಅಂಥೇಳಿ ನಮಗೆ ಇಲ್ಲಿ ಅನಿಸದ. ನಿಮಗೆಲ್ಲರಿಗೂ ಕೂಡ ಇವತ್ತೇನು ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಈ ಜಾಗೃತಿ ಅಭಿಯಾನವನ್ನು ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮಗೆ